ನಮಸ್ಕಾರ. ಇವತ್ತೇ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ಕೊಂಡು ಮತ್ತೆ ಯಾಕೋ ಕಂಪ್ಲೀಟ್ ಅನ್ನಿಸ್ಲಿಲ್ಲ, ಹೇಳು ಅಂದ್ಕೊಂಡೆ. ಅದೇ ಸೇಮ್ ಜಾಬ್ ಮತ್ತು ಕಾರ್ಪೊರೇಟ್ ಬಗ್ಗೆನೇ ಹೇಳ್ಬೇಕು ಅಂದ್ಕೊಂಡೆ. ನಾನು ಬೆಂಗಳೂರಲ್ಲಿ ನೋಡಿದ ಕೆಲವು ಮಷಿನ್ ಕೆಲಸ ಹೇಳ್ತಿದ್ದೆ. ಮಷಿನ್ ಅಂದರೆ ಮತ್ತೆ ಬೇರೆ ಯಾವ ಮಷಿನ್ ಅಲ್ಲ, ನಾವೇ. ಕೆಲವು ದೊಡ್ಡ ದೊಡ್ಡ ಹೋಟೆಲ್ಸ್ ಇದೆ. ಹೆಸರು ಹೇಳ್ಬೇಕಂದ್ರೆ ನೆಸೆಸಿಟಿ ಅಂತ ಏನಿಲ್ಲ, ನಿಮಗೆ ಆಲ್ಮೋಸ್ಟ್ ಅರ್ಥ ಆಗುತ್ತೆ. ಆ ಹೋಟೆಲ್ಸಲ್ಲಿ ದೊಡ್ಡ ದೊಡ್ಡ ಪಾರ್ಟೀಸ್ ಆಗ್ತವೆ. ಅಂದರೆ ಅಮೆಜಾನ್ಸ್ ಇರ್ಬೋದು, ಬೇರೆ ಯಾವುದು ಒಳ್ಳೆ ಒಳ್ಳೆ ಕಂಪನೀಸ್ ಇದೆಲ್ಲ ಎಂಪ್ಲಾಯೀಸಿಗೆ ಪಾರ್ಟಿ ಆಗಲಿ ಅದೆಲ್ಲ ಕೊಡ್ತಿರ್ತಾರೆ. ಸೊ ಅವರಿಗೆ ಮಷಿನ್ಗಳು ಬೇಕಲ್ವಾ. ಸೊ ಅವರಿಗೆ ಎಲ್ಲರನ್ನು ಕೆಲಸಕ್ಕೆ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಕೊಟ್ಟರೆ PF ಕೊಡಬೇಕು, ಸ್ಯಾಲ್ರಿ ಕೊಡಬೇಕು, ಅದೆಲ್ಲ ಪ್ರೊವೈಡ್ ಮಾಡಲಿಕ್ಕಂದ್ರೆ ಆಗೋದಿಲ್ಲ. ಅಂಥ ಸಿಚುವೇಶನ್ಗೆ ಮ್ಯಾನ್ ಪವರ್ ಸಪ್ಲೈ ಅಂತ ತೊಗೊಳ್ತಾರೆ ಹೊರಗಿಂದ. ಅವರ ಡೀಟೇಲ್ಸ್ ಏನಿಲ್ಲ, ಯಾವುದೋ ಒಂದು ಫೇಕ್ ID ತೊಗೊಳ್ಬೋದು, ಅದು ಯಾರನ್ನು ಕೆಲಸ ಮಾಡ್ಬೋದು ಅಲ್ಲಿ ಬಿಡಿ. ಸೊ ಅದರಲ್ಲಿ ಕಂಡೀಷನ್ಸ್ ಏನಂದರೆ, ಅವರು ಹೇಳಿದ ಟೈಮಿಗೆ ಹೋಗಬೇಕು, ಅವರ ಹೇಳಿದಾಗೆ ಡ್ರೆಸ್ ಹಾಕಬೇಕು. ಅಂದರೆ ಅವರು ಬ್ಲ್ಯಾಕ್ ಶರ್ಟ್ ಅಂತ ಹೇಳಿದರೆ ಬ್ಲ್ಯಾಕ್ ಶರ್ಟು, ವೈಟ್ ಶರ್ಟ್ ಅಂದರೆ ವೈಟ್ ಶರ್ಟು. ಅವರಿಗೋಸ್ಕರ ನಾವು ಖರ್ಚು ಮಾಡಬೇಕು. ಅವರು ಪ್ಯಾಂಟ್ ವೈಟ್ ಅಂದರೆ ವೈಟು, ಬ್ಲ್ಯಾಕ್ ಅಂದರೆ ಬ್ಲ್ಯಾಕು, ಮತ್ತು ಶೂ, ಸಾಕ್ಸು, ಕೂದಲು ಕಟ್ ಮಾಡಿರಬೇಕು, ನೇಲ್ಸ್ ಕಟ್ ಮಾಡಿರಬೇಕು. ಸೊ ದಾಡಿ ಇರಬಾರ್ದು, ಅಂದರೆ ಶೇವಿಂಗ್ ಫುಲ್ ಮಾಡ್ಕೊಂಡಿರಬೇಕು. ಇದೆಲ್ಲ ಕಂಡೀಷನ್ಸು ನಾವು ಬೇರೆ ಯಾರೋ ಒಂದೇ ಒಂದು ದಿನಕ್ಕೋಸ್ಕರ ಬೇಕಾಗಿರೋ ಒಂದು ಮಷಿನ್ಗೋಸ್ಕರ, ಅಂದರೆ ಏನು ಹೇಳ್ತಾರೆ, ಇವೆಂಟ್ಗೋಸ್ಕರ ಇಷ್ಟು ಜನವನ್ನು ಯೂಸ್ ಮಾಡ್ಕೊಳ್ತಾರೆ. ಅದು ಅವರ ಕಂಡೀಷನ್ಗೋಸ್ಕರ. ಅವರು ಕೊಡೋದು ಒಂದು 1000 ರೂಪಾಯಿ ಕೊಡ್ತಿರ್ಬೋದು ಮೋಸ್ಟ್ಲಿ. ಸೊ ಅಷ್ಟಕ್ಕೆ ನಮ್ಮನ್ನು ಈ ಥರ ಯೂಸ್ ಮಾಡ್ಕೊಳ್ತಾರೆ. ನಾವು ಅಂದರೆ ಏನು ಹೇಳ್ತಾರೆ ಅಲ್ವಾ, ನಾವು ಏನು ಗೊತ್ತಿಲ್ಲದೆ, ಏನು ಅಮೌಂಟ್ ಇಲ್ಲದೆ ಇರ್ತಾರಲ್ವ ಬಡವರಿಗೆ, ನಾವು ಯಾವ ಥರ ನೋಡ್ತಾರೆ ನಾರ್ಮಲಿ ಆ ಥರ ಫೀಲ್ ಮಾಡಿಸ್ತಾರೆ. ಯಾಕೆಂದರೆ ಅವರು ಹಣ ಕೊಡ್ತಿದ್ದಾರೆ. ಅದೇ 1000 ರೂಪಾಯಲ್ಲಿ ನಾವು 1000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಅವರು ಹೇಳಿದ ಟೈಮಿಂಗ್ ಯಾವ ಇರ್ತವೆ ಗೊತ್ತಾ, ಬೆಳಗ್ಗೆ 4 ಗಂಟೆಗೆ, ಬೆಳಗ್ಗೆ 5 ಗಂಟೆಗೆ, ಈ ಥರ ಎಲ್ಲ ಇರ್ತವೆ. ಸೊ ನಾನು ಎಣಿಸೋದು ಏನು ಮರೆ, ನಾವು ಅಂದರೆ ಯಾರೋ ಒಬ್ಬರು ಇವೆಂಟು, ಯಾರ್ದೋ ಒಬ್ಬರು ಫುಡ್ ಪಾರ್ಟಿಗೋಸ್ಕರ ಇಷ್ಟು ಜನ ನಾವು ರೆಡಿಯಾಗಿ ಹೋಗಿ ಅವರು ಹೇಳಿದಾಗೆ ಕುಣಿತಿದ್ದೇವೆ. ನಾವು ಏನಿದು ನಡೀತಿದೆ ಇದು ಲೈಫಲ್ಲಿ ಅಂತ ಅಂದ್ಕೊಳ್ತಿದ್ದೆ. ಆವಾಗಲೇ ಈ ಬಿಸ್ನೆಸ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಬಂದದ್ದು. ನಾನು ಬಿಸ್ನೆಸ್ ಇನ್ನೂ ಮಾಡಲಿಲ್ಲ ಬಿಡಿ, ಬಟ್ ಮಾಡ್ತೇನೆ, ಬಿಡೋದಿಲ್ಲ. ಸೊ ನಿಮಗೂ ಅದನ್ನೇ ಹೇಳೋದು, ನೀವು ಏನಾದರೂ ಪ್ಯಾಷನ್ಸ್ ಏನಾದರೂ ಇದ್ದರೆ ಮೈಂಡಲ್ಲಿ ಎಂಪ್ಲಾಯ್ಮೆಂಟ್ ಮಾತ್ರ ಎಣಿಸ್ಬೇಡಿ. ಬೇರೆ ಈಗ ಫಾರ್ ಎಕ್ಸಾಂಪಲ್ ನೀವು ಡಾಕ್ಟ್ರು, ಇಂಜಿನಿಯರ್ ಆಗಲಿ, ಬಟ್ ಬೇರೆ ಯಾವುದೋ ಆರ್ಕಿಟೆಕ್ಟ್ ಆಗಲಿ, ಯಾವುದೋ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಯಾವುದೋ ಏನು ಹೇಳ್ತಾರೆ ಆಟೋಮೊಬೈಲ್ಸ್ ಇದೇನು ಹೇಳ್ತಾರೆ ಡಿಸೈನಿಂಗ್ ಆಗಲಿ, ಇಂಟೀರಿಯರ್, ವಾಟ್ ಎವರ್, ಆ್ಯಕ್ಚುಲಿ ತುಂಬ ಫೀಲ್ಡ್ಸ್ ಇದೆ. ಅದು ನಿಮ್ಮದು ಒಂದು ವೇಳೆ ಪ್ಯಾಷನ್ ಇದ್ದರೆ ಅದನ್ನು ಬಿಡಬೇಡಿ, ಅದನ್ನು ಫಾಲೋ ಮಾಡ್ತಾನೇ ಇರಿ. ಆದರೆ ಎಲ್ಲೇ ಹೋಗಿ ನಾನು ಅಲ್ಲಿ ಕೆಲಸ ಮಾಡ್ತೇನೆ, ಏನು ಹೇಳ್ತಾರೆ ಸಂಬಳಕ್ಕೋಸ್ಕರ ವೆಯ್ಟ್ ಮಾಡ್ತೇನೆ ಅಂದರೆ ಆಯಿತು, ನಿಮ್ಮ ಲೈಫ್ ಗೋವಿಂದ, ಏನೂ ಸಿಗೋದಿಲ್ಲ. ಲಾಸ್ಟಿಗೆ ನೀವು ಒಂದು 20 ವರ್ಷ ಆದ ನಂತರ ನಮಗೆ ಬಂದ ಕ್ವಶನ್ಸ್ ನಿಮಗೂ ಬರ್ತವೆ. ಏನಪ್ಪ ಎಷ್ಟು ನೀನು ಕೆಲಸ ಮಾಡಿದೆಯಲ್ಲ, ಎಷ್ಟಿದೆ ಸೇವಿಂಗ್ಸ್ ಅಂತ. ಆವಾಗ ನೀವು ಹಿಂದೆ ನೋಡಿಕೊಂಡು ಹೇಳ್ತೀರಿ, ಎಲ್ಲಿ ಸೇವಿಂಗ್ಸು, ಎಲ್ಲ ಮನೆ ನಡೆಸಲಿಕ್ಕೆ ಅದಕ್ಕೆ ಇದಕ್ಕೆ ಖಾಲಿಯಾಗಿ ಹೋಯ್ತು. ಮನೆ EMI ಅಂತ, ಲೋನ್ EMI, ನಾವು ಎಲ್ಲ ತೊಗೊಳ್ಳೋದು ಲೋನಲ್ಲಿ. ಆ್ಯಕ್ಚುಲಿ ನಾವು ಸ್ವಲ್ಪ ಲೋನಿಗೋಸ್ಕರ ಇಷ್ಟೆಲ್ಲ ಎಣಿಸ್ತೇವೆ. ಪೂರ ಅವರು ಕರೋಡೋ ಅಂತ ಹೇಳ್ತೇವಲ್ವ ನಾವು, ಅಂದರೆ ಕೋಟ್ಯಾಧಿಪತಿ ಬಿಸ್ನೆಸ್ ಮಾಡ್ತಾರೆ ಕೋಟ್ಯಾನುಗಟ್ಟಲೆ ಅಂದು. ಅವರು ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ನಡೆಯೋದಕ್ಕೂ ಸಾಲದಿಂದನೇ. ಅದು ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಅಂದ್ಕೊಳ್ತೇವೆ, ಅಯ್ಯೋ ನಾವೇ ಸಾಲ ಮಾಡ್ತೇವೆ, ಅವರೆಲ್ಲ ತುಂಬ ರಿಚ್, ಡೈರೆಕ್ಟ್ ಕ್ಯಾಶಲ್ಲಿ ತೊಗೊಳ್ತಾರೆ ಅಂತ. ಅವರೊಂದು ಚಿಕ್ಕ ವೆಹಿಕಲ್ನು ಅವರು ಕ್ಯಾಶಲ್ಲಿ ತೊಗೊಳ್ಳೋದಿಲ್ಲ, ಯಾರೋ ಒಬ್ಬರು ತೊಗೊಳ್ತಾರೆ. ಆಲ್ಮೋಸ್ಟ್ ಎಲ್ಲ ಲೋನಲ್ಲಿರ್ತಾರೆ. ಯಾಕಂದರೆ ದಿವಾಳಿ ಯಾವಾಗಾದರೂ ಆದರೆ ಅದೆಲ್ಲ ಮತ್ತೆ ರಿಟರ್ನ್ ತೊಗೊಳ್ತಾರಂತ ಅವರಿಗೆ ಮೊದಲೇ ಗ್ಯಾರಂಟಿ ಇರುತ್ತೆ. ಅವರು ಈಗ ಫಾರ್ ಎಕ್ಸಾಂಪಲ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲವರು ಮಾಡ್ತಾರೆ, ಅವರ ಬ್ಯಾಂಕ್ ಹತ್ರ ಗ್ಯಾರಂಟಿ ತೊಗೊಳ್ತಾರೆ ಮುಂದಿನವ್ರದ್ದು. ಇಲ್ಲಿ ಅವ್ರ ಗ್ಯಾರಂಟಿ ಬ್ಯಾಂಕ್ ತೊಗೊಳುತ್ತೆ ಆನ್ ಬಿಹಾಫ್ ಆಫ್ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್. ಅವರು ಫೇಲ್ ಆಗೋದಿಲ್ಲ, ಬಟ್ ಪೇಮೆಂಟ್ ಕೊಡ್ತಾರೆ, ಬಟ್ ಪಾರ್ಟ್ ಪೇಮೆಂಟ್ ಇರುತ್ತೆ.
ಸೊ ಅಷ್ಟು ದೊಡ್ಡವರೇ ಸಾಲ ಮಾಡುವಾಗ ನಾವು ಸಾಲ ಮಾಡೋದಕ್ಕೆ ಜಾಸ್ತಿ ಏನು ಹೆದರಬೇಡಿ. ಸಾಲ ಮಾಡಿ ಬಿಸ್ನೆಸ್ ಮಾಡಿ. ಒಂದೇ ಬಿಸ್ನೆಸ್ಸಲ್ಲಿ ಸ್ಟಾರ್ಟಿಂಗಲ್ಲೇ ನಿಮಗೆ ಸಕ್ಸಸ್ ಸಿಗುತ್ತಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಎಲ್ಲರ ಲೋಕಾಲಿಟಿ ಬೇರೆ. ಯಾಕೆಂದರೆ ಯಾವ ಏರಿಯಾದಲ್ಲಿ ಏನು ಹೋಗುತ್ತಂತ ನೀವು ತುಂಬ ಒಳ್ಳೆ ಸ್ಟಡಿ ಮಾಡಿದರೆ ಅದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಬಟ್ ಎಷ್ಟು ಸ್ಟಡಿ ಮಾಡಿದರೂ ಲ್ಯಾಕ್ ಆಫ್ ಏನು ಹೇಳ್ತಾರೆ ಫ್ಯಾಕ್ಟರ್ಸ್ ತುಂಬ ಇರ್ತವೆ. ಅದು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ. ಸೊ ಫೇಲ್ ಆಗ್ತವೆ. ಫೇಲ್ ಆದರೆ ನೀವೊಂದು ಮತ್ತೆ ಏನು ಹೇಳ್ತಾರೆ ಎಲ್ಲ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗೋದು ಸ್ಟಾರ್ಟ್ ಮಾಡಬೇಡಿ. ಕೆಲಸಕ್ಕೆ ಎಮರ್ಜೆನ್ಸಿ ಇದ್ದರೆ ಹೋಗಿ, ನಾನು ಬೇಡ ಅನ್ನೋದಿಲ್ಲ. ಬಟ್ ಆಲ್ಮೋಸ್ಟ್ ಕೆಲಸವನ್ನು ಬಿಟ್ಕೊಂಡು ನೀವು ಏನು ಹೇಳ್ತಾರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ಜಾಸ್ತಿ. ಯಾಕೆಂದರೆ ಅದರಲ್ಲಿ ಇರುವ ಒಂದು ಫ್ರೀಡಮ್ ಆಗಲಿ ಮತ್ತು ಏನಂತಾರೆ ಹ್ಯಾಪಿನೆಸ್ ಅಂದರೆ ನಿಮಗೆ ಯಾರ ಮುಂದೆನೂ ಒಂದು ಕೈ ಚಾಚಿ ಒಂದು ರೀಸನ್ ಹೇಳುವುದು ಇವೆಲ್ಲ ತಪ್ಪುತ್ತೆ. ನಿಮಗೆ ಒಂದು ಕೈ ಚಾಚೋದಂದರೆ ನೀವು ಹೇಳ್ತೇನಲ್ವಾ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು 15,000 ಬೇಕು. 15,000, ನಾನು ಕೋಟಿ ಲಕ್ಷ ಅಂತ ಹೇಳ್ತಾ ಇಲ್ಲ. ನೀವೆಲ್ಲ ಕೆಲಸ ಮಾಡ್ತಿರ್ಬೋದು, ನಿಮ್ಮ ಸ್ಯಾಲ್ರಿ 50,000 ಇರ್ಬೋದು ಮೋಸ್ಟ್ಲಿ. ಅರ್ಜೆಂಟಿಗೆ ನಿಮ್ಮ ಬಾಸ್ಗೆ ಒಂದು ಕಾಲ್ ಮಾಡಲಿಕ್ಕೂ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಬಾಸಿಗೆ ಕಾಲ್ ಮಾಡುವಾಗೂ ಇಲ್ಲ. ಕಾಲ್ ಮಾಡಿದ್ರೆ ಮೀಟಿಂಗಲ್ಲಿದ್ದೇನೆ ಅದು ಆ್ಯಕ್ಚುಲಿ ಎಂಥ ಬದನೆಕಾಯಿ ಮೀಟಿಂಗ್ ಇರೋದಿಲ್ಲ ಅವ್ರದ್ದು. ನಾರ್ಮಲಿ ಸೀರಿಯಸ್ಲಿ ಹೇಳೋದಾದರೆ ಎಂಥದ್ದು ಇರೋದಿಲ್ಲ. ಅವರಿಗೆ ಬೇಕಿರೋದೇ ಇಲ್ಲ, ಎಂಪ್ಲಾಯೀಸೇ ಬೇಕಿರೋದಿಲ್ಲ. ಅವರು ಎಷ್ಟೇ ಸಿನ್ಸಿಯರ್ ಇರಲಿ ಏನೇ ಇರಲಿ, ಅವರಿಗೆ ಒಂದು ವೇಳೆ ಕಾಲ್ ಮಾಡಿ ನಿಮಗೆಂತ ಸ್ಯಾಲ್ರಿ ಕೊಡಲಿಲ್ವಾ ಈ ತಿಂಗಳು, ಅಡ್ವಾನ್ಸ್ ಬೇಕಾ ಅಂತ ಹೇಳಿ ಮತ್ತೆ ಅದನ್ನು ಡೈರೆಕ್ಟ್ ಕೊಡ್ತಾರೆ ಅಂದ್ಕೊಳ್ತೀರಾ. ಗೂಗಲ್ ಪೇ GPay ಎಲ್ಲ ಮಾಡ್ತಾರೆ ಅಂದ್ಕೊಂಡಿದ್ದೀರಾ. ಅದು ಮೂವೀಸ್ ಎಲ್ಲ ತೋರಿಸ್ತಾರೆ ಬಿಡಿ. ರಿಯಲ್ ಲೈಫಲ್ಲಿ ಒಂದು ಗೂಗಲ್ ಪೇ ಅಲ್ಲವಲ್ಲ, ನಿಮಗೆ ಏನು ಹೇಳ್ತಾರೆ ಗೂಗಲ್ ಪೇಯಿಂದಾಗಲಿ ಫೋನ್ಪೇ ಇರಲಿ ಬ್ಯಾಂಕ್ ಟ್ರಾನ್ಸ್ಫರ್ ಆಗಲಿ ಆಗೋದಿಲ್ಲ ಬೇಗ. ಏನಿಲ್ಲ ಅಂದರೂ ಅದಕ್ಕೆ 1-2 hours ತೊಗೊಳ್ತಾರೆ. ಮತ್ತು ನಿಮ್ಮ ಹತ್ರ ಪೇ ಸ್ಲಿಪ್ ಅಂತ ಇರುತ್ತೆ, ಅಡ್ವಾನ್ಸ್ ಸ್ಲಿಪ್ ಅಂತ, ಅದನ್ನು ತಗೊಂಡು ಅದ್ರ ಮೇಲೆ ಸೈನ್ ಮಾಡಿಕೊಂಡು, ಅಂದರೆ ಆ 15,000ಗೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು. ನೀವು ಪಡಲೇಬೇಕು, ಬೇರೆ ಆಪ್ಷನೇ ಇಲ್ಲ. ಮತ್ತು ನಾವು ಯೂಸ್ ಮಾಡೋದು ಆ 15,000 ಮತ್ತು ನೆಕ್ಸ್ಟ್ ಸ್ಯಾಲ್ರಿಯಲ್ಲಿ ಫಸ್ಟ್ ಅದನ್ನೇ ಕಟ್ ಮಾಡಿ ಕೊಡ್ತಾರೆ. ಅವ್ರು ಕೇಳೋದು ಇಲ್ಲ ನಿಮಗೆ ಕಟ್ ಮಾಡೋದಾ ಬೇಡ ಏನೂ ಇಲ್ಲ, ಕಟ್ ಮಾಡಿನೇ ಬರೋದು. ಯಾಕೆಂದರೆ ಅವರ ರೂಲ್. ಸೊ ನೀವು ಎಣಿಸಿ, ಒಂದು ವೇಳೆ ನಿಮಗೆ ಈ ಥರ ಬದುಕಲಿಕ್ಕಿದ್ರೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ನಾನು ಹೇಳ್ತಿದ್ನಲ್ಲ ಬ್ಲಾಗ್, ಕೆಲವರೆಲ್ಲ ಬ್ಲಾಗ್ ಮಾಡಿ ಒಂದು ವಿಡಿಯೋದಿಂದ, ಒಂದೇ ವಿಡಿಯೋ ಅದು ಆ್ಯಕ್ಚುಲಿ ಒಂದೇ ವಿಡಿಯೋದಿಂದ $1 ಲಕ್ಷ $2 ಲಕ್ಷ ಮಾಡ್ತಿದ್ದಾರೆ. ಡಾಲರ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ 84-85 ನಡೀತಾ ಇದೆ. ಸೊ ಸಾಯಲಿ ಅದು ಎಷ್ಟಾದರೂ ನಡೀಲಿ, ಅದು ಆ ಇಂಟರ್ನಲ್ ಫ್ಯಾಕ್ಟರ್, ನಾವು ಅಷ್ಟು ಸ್ಟಡಿ ಮಾಡೋದು ಬೇಡ. ಎಷ್ಟು ನಡೀತಿದೆ ಅಷ್ಟು ನಮಗೆ ಸಾಕು. ಒಂದು 80 ನಡೀತಿದೆಯಾ, ಸೊ $1,000 ಅಂದರೆ $80 ಲಕ್ಷ ಆಯಿತು. ಯಾಕಂದರೆ 1 ಲಕ್ಷ 80 ಲಕ್ಷ, ಸಿಂಪಲ್ ಕ್ಯಾಲ್ಕುಲೇಷನ್ ಯಾರೂ ಮಾಡ್ಬೋದು. ಸೊ ನೀವು ಎಣಿಸಿಯಲ್ಲ, 80 ಲಕ್ಷ ಯಾರಿಗೆ ಸ್ಯಾಲ್ರಿ ಇದೆ? ಸೀರಿಯಸ್ಲಿ ಹೇಳೋದಾ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅವರಿಗೂ ಇಲ್ಲ. ಯಾಕಂದರೆ ಅವರಿಗಿರೋದು ಒಂದು 6 ಲಕ್ಷ ಏನೇ ಇದೆ. ನಮ್ಮ PM ಮೋದಿಗೂ ಇಲ್ಲ. ಸೊ ನಾವು ಏನೋ ತಪ್ಪು ಮಾಡ್ತಿದ್ದೇವೆ ಅಂತ ನಿಮಗೆ ಅನಿಸ್ತಿರ್ಬೋದಲ್ವ. ನೀವು ಬೇಕಿದ್ದರೆ ಕೇಳೋದಲ್ಲ, ನೋಡಿ, ಒಂದು ಗೂಗಲ್ ಓಪನ್ ಮಾಡಿ, ಅದು ಕ್ರೋಮ್ ಇರ್ಬೋದು, ಯಾವುದೇ ಬ್ರೌಸರ್ ನೀವು ಯಾವುದು ಇಷ್ಟಪಡ್ತೀರಿ ಆ ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡಿ. ಏನು ಹೇಳ್ತಾರೆ ಗೌರ್ಮೆಂಟ್ ಬಾಡೀಸ್ ಸ್ಯಾಲ್ರೀಸ್, ಇಲ್ದಿದ್ರೆ ಏನು ಹೇಳ್ತಾರೆ MLA MPs PM CM ವಾಟೆವರ್ ಅವ್ರದ್ದೆಲ್ಲ ಸ್ಯಾಲ್ರಿ ನೀವು ಸರ್ಚ್ ಮಾಡಿ, ನೀವು ಟೋಟಲ್ ಶಾಕ್ ಆಗ್ತೀರಿ. ಅವ್ರ ಹತ್ರ ಪವರ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರದ್ದು ಒಂದು ಆ ಪೋಸ್ಟಿಗೆ ಒಂದು ವ್ಯಾಲ್ಯೂ ಇದೆ, ಮತ್ತು ಆ ಪೋಸ್ಟಿಗೆ ಒಂದು ರೆಪ್ಯುಟೇಷನ್ ಇದೆ, ಮತ್ತು ಆ ಪೋಸ್ಟಿಗೆ ಎಂತ ಹೇಳ್ತಾರೆ ರೆಸ್ಪೆಕ್ಟ್ ಇದೆ. ತುಂಬ ಅದು ಜವಾಬ್ದಾರಿ ಕೆಲಸ. ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ನಾರ್ಮಲ್ ಕೆಲಸ ಅಲ್ಲ. ಯಾರು ಹೋಗೋದು ನಾವು ಕೆಲವರೆಲ್ಲ ಹೇಳ್ತಿರ್ತಾರೆ ನನಗೆ, ನಾನು ತುಂಬ ಕ್ಲೋಸ್ ಅಂದರೆ ತುಂಬ ಕ್ಲೋಸ್ ಕಾಂಟ್ರವರ್ಸಿ ನಾನು ನೋಡಿದ್ದೆ. ಡೈರೆಕ್ಟಾಗಿ ಹೇಳ್ತಾರಲ್ವ, ಅಯ್ಯೋ ಯಾರು ಆಗ್ಬೋದು ಪಾಲಿಟಿಷಿಯನು, ತುಂಬ ಈಸಿ, ಮತ್ತು ಚಾಯ್ ಮಾಡುವವರೆಲ್ಲ ಹೋಗಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ಅವಾಗವಾಗ.
ಆದರೆ ಅಷ್ಟು ಸಿಂಪಲ್ ಅಲ್ಲ ಆ್ಯಕ್ಚುಲಿ. ನಾನು ಮೋದಿ ಫ್ಯಾನ್. ನಾನು ಅವರಿಗೆ ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾರ್ಮಲಿ ಅಷ್ಟು ಈಸಿ ಕೆಲಸ ಅಲ್ಲ. ಇಷ್ಟು ದೇಶವನ್ನು ಒಂದು ಸ್ಟ್ರೆಂತನ್ನು ಅವರು ಫೀಲ್ ಆಗಿ ಅದನ್ನು ಫಾಲೋ ಅಂದರೆ ಏನು ಹೇಳ್ತಾರೆ, ಅದನ್ನು ಒಂದು ರೂಲ್ಸಿಗೆ ತರೋದಾಗಲಿ ಮತ್ತು ರೂಲ್ಸ್ ಮಾಡೋದಾಗಲಿ ಅಷ್ಟು ಸ್ಟ್ರಾಂಗ್ ನಿಂತುಕೊಂಡು ಅಷ್ಟು ಸಿಂಪಲ್ ಅಂತ ನಾವು ಅಂದ್ಕೊಳ್ತೇವೆ. ನಾವು ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಮನೆಯಲ್ಲಿ ಹಿಂದೆ ಮುಂದೆ ಮಾಡಿಬಿಡ್ತೇವೆ. ಒಂದು ಯಾರನ್ನು ಓಕೆ 1,00,000 ರೂಪಾಯಿ ಕೆಟ್ಟು ಹಾಳಾಯಿತು, ಇಲ್ಲದಿದ್ರೆ ಏನೋ ಒಂದು ತಪ್ಪು ಕೆಲಸ ಮಾಡಿದರೆ ಮನೆಯಲ್ಲಿ ಎಕ್ಸಾಂಪಲ್ಸ್ ನಾವು ಕೊಡಲಿಕ್ಕೆ ತುಂಬ ಕಷ್ಟಪಡ್ತೇವೆ ಅಲ್ವಾ. ಆದರೆ ಅವರಿಗೆ ಅದೆಲ್ಲ ಇರುವುದಿಲ್ಲ, ಅಷ್ಟು ಫೇಸ್ ಮಾಡಬೇಕಾಗುತ್ತೆ. ಇದು ಎಂತ ಆಪೋಸಿಟ್ ಪಾರ್ಟಿ ಅಂತೆ, ಮತ್ತು ಈ ಪ್ರತಿಯೊಂದು ಕಡೆ ಹೆಜ್ಜೆಗೂ ಮೀಡಿಯಾ ಅಂತೆ. ಮೀಡಿಯಾ ನಾನು ತಪ್ಪಂತ ಹೇಳ್ತಾ ಇಲ್ಲ, ಮೀಡಿಯಾದವರು ಒಳ್ಳೆ ಕೆಲಸ ಮಾಡ್ತಾರೆ ಬಿಡಿ. ನಮ್ಮ ಕಂಟ್ರಿಯಲ್ಲಿ ಮಾಡುವ ಒಳ್ಳೆ ಕೆಲಸ ಬೇರೆ ಯಾರು ಮಾಡಲಿಕ್ಕಿಲ್ಲ. ನಾವು ಅಂದ್ಕೊಳ್ತೇವೆ ಮೀಡಿಯಾದವರು ಸುಳ್ಳು ಹೇಳ್ತಾರೆ, ಹಾಗೆ ಹಣ ತಗೊಳ್ತಾರೆ, ಅದು ಇದು ಇರುತ್ತೆ ಮೇ ಬಿ, ಐ ಡೋಂಟ್ ನೋ. ಬಟ್ ತುಂಬ ಒಳ್ಳೆ ಕೆಲಸನೂ ಮಾಡ್ತಾರೆ. ಓಕೆ, ನಾನು ಮತ್ತೆ ಮಾತಾಡ್ತೇನೆ.